ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೂಪರ್ ಸಾಫ್ಟ್ ಆಗಿರುವಂಥ ಹಲಸಿನ ಹಣ್ಣಿನ ದೋಸೆ ಮಾಡ್ಕೊಳಕತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಭಾರಿ ಸ್ವೀಟ್ ಇರ್ತಾವೆ ಇವು. ಮೇಲೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ. ಈಗ ಇದನ್ನು ಹಲಸಿನ ತೊಳೆ ಬಿಡಿಸ್ಕೊಳಕತ್ತೀನಿ. ಒಂದೊಂದನ್ನು ಬಿಡಿಸಿ ಹಾಕೋಬೇಕು. ನಾನಿಲ್ಲಿ 2 ಕಪ್ ಮೆಜರ್ಮೆಂಟ್ ಒಳಗೆ ಮಾಡ್ಕೊಳಕತ್ತೀನಿ. ಈ ಥರ ಎಲ್ಲ ಒಂದೊಂದು ಬಿಡಿಸ್ಕೊಂಡು ಇದನ್ನ ಬೀಜ ಏನೈತಿ ಬಿಸಾಕೋಕೆ ಹೋಗ್ಬಾರ್ದು. ಅದು ಹುರಿದು ತಿನ್ಬೋದು, ಪಲ್ಯ ಮಾಡ್ಬೋದು. ಅದಕ್ಕೆ ನಾನು ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಇವಾಗ ಬರ್ರಿ, ನಾನು 2 ಕಪ್ ಅಷ್ಟು ಹಲಸಿನ ತೊಳೆ ಬಿಡಿಸ್ಕೊಂಡಿನಿ. ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಹಸಿ ತೆಂಗಿನ ತುರಿ, 2 ಕಪ್ಪು ಹಲಸಿನ ತೊಳೆ ಹಾಕಿ 1 ಕಪ್ ನೀರು ಹಾಕಿ ಇದನ್ನ ನೈಸಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳಕತ್ತೀನಿ. ಹಾಕೊಂಡಿದ್ದಕ್ಕೆ 1 ಕಪ್ ಗೋಧಿ ಹಿಟ್ಟು, 1 ಸ್ಪೂನು ಏಲಕ್ಕಿ ಪುಡಿ, 2 ಟೇಬಲ್ ಸ್ಪೂನು ಬಾಂಬೆ ರವೆ ಹಾಕಿ ಕಲಿಸ್ಕೋಬೇಕು. ಮೊದಲಿಗೆ ನೀರು ಹಾಕ್ಲಾರ್ದನ ಕಲಿಸ್ಕೋಬೇಕು. ಆಮೇಲೆ ನೀರು ಎಷ್ಟು ಬೇಕಷ್ಟು ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೀವು ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ತೊಗೋಬೋದು, ಬಟ್ ನಾನು ಗೋಧಿ ಹಿಟ್ಟಿನ ಮಾಡ್ಕೊಳಕತ್ತೀನಿ. ಭಾಳ ಟೇಸ್ಟ್ ಇರ್ತಾವೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿರಿ. ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡು ನಾನು ಇದನ್ನು ಕಲಿಸ್ಕೊಳಕತ್ತೀನಿ. ಇದಕ್ಕೆ ಕರೆಕ್ಟಾಗಿ ಹೇಳ್ಬೇಕಂತಂದ್ರೆ 2.5 ಕಪ್ ಅಷ್ಟು ನೀರು ತೊಗೊಂಡೈತಿ. ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದಕ್ಕೆ ನಾನು ಬೆಲ್ಲ ಯೂಸ್ ಮಾಡಿಲ್ಲ. ನೀವು ಬೇಕಾದ್ರೆ ಬೆಲ್ಲ ಯೂಸ್ ಮಾಡ್ಬೋದು. ನಾನು ತೊಗೊಂಡಿದ್ದು ಹಲಸಿನ ಹಣ್ಣು ಬಹಳ ಸಿಹಿಯಾಗಿತ್ತು, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿಲ್ಲ. ನೀವು ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇತ್ತಂದ್ರೆ ನೀವು ಬೆಲ್ಲ ಹಾಕ್ಕೋಬೋದು. ಈಗ ನೋಡಿರಿ, ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಮಾಡ್ಕೋಬೇಕು ಇದನ್ನು. ಯಾಕಂದ್ರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಭಾಳ ಸಾಫ್ಟ್ ಇರ್ತೈತಿ. ಇದನ್ನು ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಮಾಡ್ಕೊಂಡ್ರೆ ನೀಟಾಗೆ ಬರ್ತಾವೆ. ಈ ಥರ ಹರಡ್ಕೊಂಡು ನೋಡಿರಿ, ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ದೋಸೆ ಮಾಡ್ಕೋಬೋದು. ಭಾರಿ ನೀಟಾಗಿ ಬರ್ತಾವೆ. ಇದನ್ನ ಲೋ ಫ್ಲೇಮ್ ಒಳಗೆ ಮಾಡ್ಕೋಬೇಕು, ಅಂದ್ರೆ ನೀಟಾಗಿ ಬರ್ತಾವೆ ದೋಸೆ. ನೋಡಕ್ಕೂ ಗೋಲ್ಡನ್ ಬ್ರೌನ್ ಚಂದ ಕಾಣಕತ್ತಾವು. ಟೇಸ್ಟೂ ಹಂಗೆ ಸಖತ್ತಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ರುಚಿ ಇರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.